ನಮ್ಮ ಹಸು ಫಲ ನಿಲ್ಲುತ್ತಿಲ್ಲ ಅಂತ ಹಲವಾರು ರೈತರಿಗೆ ಸಮಸ್ಯೆ ಇರುತ್ತದೆ. ಕೆಲವೊಮ್ಮೆ ಔಷಧಿ ಹಾಕ್ಸಿದ್ರೂ ಸಹ ಫಲ ನಿಲ್ಲೋದಿಲ್ಲ. ಆದರೆ ಇಂದು ನಾನು ಹೇಳಕ್ಕೆ ಬರ್ತಿರೋದು 3 ಇಂಪಾರ್ಟೆಂಟ್ ಕಾರಣಗಳು ಮತ್ತು ಅದಕ್ಕೆ ಸೊಲ್ಯೂಷನ್. ಈ ವಿಡಿಯೋ ಕೊನೆವರೆಗೂ ನೋಡಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹಸುಗಳ ಆರೋಗ್ಯ ಮತ್ತು ಹೈನುಗಾರಿಕೆ ಮಾಹಿತಿ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಕಾರಣಗಳು ನೋಡೋದಾದರೆ, ಮೊದಲನೇ ಕಾರಣ ಹಸುಗಳಿಗೆ ಸರಿಯಾದ ಆಹಾರ ಸಿಗದೇ ಇರೋದು. ಏನಪ್ಪ ಅಂದರೆ ಅದಕ್ಕೆ ದಿನ ಮಿನರಲ್ ಮಿಕ್ಸರ್ನ ಮತ್ತು ಹಸಿ ಮೇವನ್ನ ಕೊಡದೇ ಇದ್ದರೆ ರೀಪ್ರೊಡಕ್ಟಿವ್ ಸಿಸ್ಟಮ್ ವೀಕ್ ಆಗಿರುತ್ತದೆ. ಎರಡನೇ ಕಾರಣ ನೋಡೋದಾದರೆ ಹಸು ಬಾಡಿ ಕಂಡೀಷನ್ ವೀಕ್ ಆಗಿರುವುದು. ಕಡಿಮೆ ತೂಕ ಇದ್ದರೆ ಸರಿಯಾಗಿ ಈಟಿಗೆ ಬರೋದಿಲ್ಲ. ಮೂರನೇ ಕಾರಣ ಹಸುಗೆ ಇನ್ಫೆಕ್ಷನ್ ಆಗಿದ್ದರೆ ಫಲ ನಿಲ್ಲೋದಿಲ್ಲ. ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದರೆ, ಮೊದಲನೇ ಸೊಲ್ಯೂಷನ್ನು ಮಿನರಲ್ ಮಿಕ್ಸರ್ನ 50 ಗ್ರಾಮ್ನಂಗೆ ಆಹಾರದಲ್ಲಿ ಮಿಕ್ಸ್ ಮಾಡಿ ಕೊಡ್ತಾ ಬರಬೇಕು. ಎರಡನೇ ಸೊಲ್ಯೂಷನ್ ನೋಡೋದಾದರೆ ಹಸಿ ಮೇವು ಮತ್ತು ಒಣಮೇವು ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಮೂರನೇ ಸೊಲ್ಯೂಷನ್ ನೋಡೋದಾದರೆ ಹಸು ಈಟಿಗೆ ಬಂದಾಗ ಸರಿಯಾದ ಸಮಯದಲ್ಲಿ ಸೆಮೆನ್ ಹಾಕಿಸುವಂಥದ್ದು. ಇದು ತುಂಬ ಮುಖ್ಯ. ಬಹಳಷ್ಟು ಜನ ಈ ಸಮಯದಲ್ಲೇ ತಪ್ಪು ಮಾಡ್ತಾರೆ. ಅದಕ್ಕೆ ನಾನು ಮೆಥಡ್ನ ಫಾಲೋ ಮಾಡಿರೋದನ್ನು ಹೇಳ್ತೀನಿ. ಅದನ್ನು 99% ಸಕ್ಸಸ್ ಕಾಣ್ತೀರ. ಏನು ಮಾಡಬೇಕು ಅಂದರೆ, ಹಸು ಈಟಿಗೆ ಬಂದ 9 ರಿಂದ 16 ಗಂಟೆ ಒಳಗಡೆ ಮೊದಲನೇ ಸೆಮೆನನ್ನು ಹಾಕಿಸಬೇಕು. ಸೆಮೆನ್ ಹಾಕಿಸುವಾಗ ಖಾಲಿ ಹೊಟ್ಟೆಯಲ್ಲಿ ಇದ್ದರೆ ಒಳ್ಳೆಯದು. ಅಂದರೆ ಬೆಳಗ್ಗೆ 9 ರಿಂದ 11 ಗಂಟೆ ಒಳಗಡೆ ಸೆಮೆನ್ ಹಾಕಿಸುವುದು ಉತ್ತಮ. ಮೂರನೇದೇನಪ್ಪ ಅಂದರೆ, ಸೆಮೆನ್ ಹಾಕಿಸಿದ ನಂತರ 2 ಗಂಟೆ ಒಳಗಡೆ ಕಂಪಲ್ಸರಿ ಅದಕ್ಕೆ ಸ್ನಾನ ಮಾಡಿಸಿ. ಇದರಿಂದ ಬಾಡಿ ತಂಪಾಗಿರುತ್ತದೆ. ಇದರಿಂದ ಫಲ ನಿಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದರೆ, ಹಸುಗೆ ಸೆಮೆನ್ ಹಾಕಿಸಿದ 24 ಗಂಟೆಯ ಒಳಗಡೆ ಇನ್ನೊಂದು ಬಾರಿ ಸೆಮೆನನ್ನು ಹಾಕಿಸಬೇಕು. ಇದರಿಂದ ಮೊದಲನೇ ಸೆಮೆನ್ ಹಾಕಿಸಿದ್ದು ಫೇಲ್ ಆದರೂ ಸಹ ಎರಡನೇ ಸೆಮೆನ್ ಹಾಕಿಸಿದ್ದರಿಂದ ಫಲ ನಿಲ್ಲುವ ಸಾಧ್ಯತೆ ತುಂಬ ಹೆಚ್ಚು ಇರುತ್ತದೆ. ಇದು ನನ್ನ ಅನುಭವದ ಮಾತು ಮತ್ತು ನಾನು ಇದನ್ನೇ ಫಾಲೋ ಮಾಡಿರೋದು. ಇನ್ನು ಹಸು ಈಟಿಗೆ ಬಂದ ಲಕ್ಷಣಗಳನ್ನು ನೋಡೋದಾದರೆ, ಹಸು ಜಾಸ್ತಿ ಕೂಗುವುದು, ಆಹಾರ ಕಡಿಮೆ ತಿನ್ನುವುದು, ಇತರ ಹಸುಗಳ ಮೇಲೆ ಏರುವುದು ಮತ್ತು ಕೊಳೆ ಆಡುತ್ತಿದ್ದರೆ ಈ ಲಕ್ಷಣಗಳು ಕಂಡರೆ ತಕ್ಷಣ ಸೆಮೆನ್ ಹಾಕಿಸಿ. ಧನ್ಯವಾದಗಳು.